ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ YMI ಅಜು ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಬಜೆಟ್ ಬಗ್ಗೆ ಜನಸಾಮಾನ್ಯರು ಏನು ಮಾತಾಡ್ತಾರ, ಅವ್ರ ಅಭಿಪ್ರಾಯ ಏನು ಅನ್ನೋದು ಸಹಜದ. ತಜ್ಞರಂತೆ ಅವ್ರು ತಿಳಿಲಾರದ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಜನಸಾಮಾನ್ಯರಿಗೆ ಏನು ತಿಳಿತದಪ್ಪ, ಇದು ಅದೆಲ್ಲ ಮಾತಾಡುವಂಥದ್ದು. ಬೆಲೆ ಯಾಕೆ ಏರ್ತದ, ಬೆಲೆ ಯಾಕೆ ಇಳಿತದ, ಯಾಕೆ ಇಳಿಯೋದಿಲ್ಲ, ಅದೇ ಕಾಲಕ್ಕೆ ಇಲ್ಲಿ ಉದ್ಯೋಗಗಳು ಯಾಕೆ ಸೃಷ್ಟಿ ಆಗ್ತಾಯಿಲ್ಲ, ಎಲ್ಲ ದುಡ್ಡು ಇಷ್ಟೆಲ್ಲ ಹಿಡಿದವರು ಯಾಕೆ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಏನೆಲ್ಲ ಪ್ರಶ್ನೆಗಳು ತಿರುಗಿ ಕಾಡ್ತಾ ಇರ್ತಾವೆ. ನಾವು ಈ ಸರದ ಶಿಕ್ಷಣಕ್ಕೆ ಇಷ್ಟಿಟ್ಟಿವಿ, ಅಗ್ರಿಕಲ್ಚರ್ಗೆ ಇಷ್ಟಿಟ್ಟಿವಿ, ಮತ್ತೊಂದಕ್ಕೆ ಇಷ್ಟಿಟ್ಟಿವಿ, ಹಂಗೆ ಲಿಸ್ಟ್ ಕೊಟ್ಟೆ ಬರ್ತದೆ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರೆ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಇರ್ತದೆ. ಹಂಗೆ ಆ ನೆಲೆಯಲ್ಲಿ ವಿಶೇಷವಾಗಿ ಫೇಸ್ಬುಕ್ನಲ್ಲೂ ಸಾಕಷ್ಟು ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂತ ಒಂದು ಫೇಸ್ಬುಕ್ದಲ್ಲೇ ನಮ್ಮ ನಡಹಳ್ಳಿ ವಸಂತ್ ಅನ್ನುವಂಥವರು ಆಪ್ತ ಸಮಾಲೋಚಕರು ಅವರಿಂದವರು ಒಂದು ಅಭಿಪ್ರಾಯ ಹೇಳಿದ್ದು ನಮಗೆ ಒಂದಿಷ್ಟು ಗಮನ ಸೆಳೆದ. ಏನು ಜನಸಾಮಾನ್ಯರದ್ದು ಇರಬಹುದು ಅಭಿಪ್ರಾಯ ಅಂತ ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಹಾಗೆ ಇಲ್ಲಿವರೆಗೆ ರಾಜಕಾರಣಿ ಹೋದ, ಇಲ್ಲಿ ಬಂದ ಅವು ಸರ್ಕಾರ ಸ್ಥಾನ, ಇವ್ರು ಬೀಳಿಸ್ತಾನ, ಬರೀ ಇದು ಚರ್ಚೆ ಮಾಡ್ತಾ ಇರ್ತೀವಿ. ಅದರ ಬಜೆಟ್ ಬಗ್ಗೆ ಜನಸಾಮಾನ್ಯರಿಗೆ ಏನು ಅನ್ನೋದು ಸ್ವಲ್ಪ ನೋಡೋಣ. ಅದರಲ್ಲೂ ಮುಖ್ಯವಾಗಿ ನಡಹಳ್ಳಿ ವಸಂತ್ ಅನ್ನುವಂಥವ್ರು ಒಬ್ಬ ವ್ಯಕ್ತಿ, ಅವರಿದ್ದಂಥವರು ಅದರಲ್ಲೂ ಸಮಾಲೋಚನೆ ಮಾಡೋದು, ತಿಳ್ಕೊಳ್ಳೋದು, ಡಿಸ್ಕಷನ್ ಮಾಡೋದ್ರಲ್ಲ ಮಾಹಿರಿದ್ದಂಥವರು ಮತ್ತು ವಿಶೇಷವಾಗಿ ಫೇಸ್ಬುಕ್ಕದ ಏನು ಬರೋದು ಏನು ತಿಳಿಸೋಂಥ ವ್ಯಕ್ತಿ. ಅವ್ರು ಏನು ಹೇಳ್ತಾರಪ್ಪ, ಬಜೆಟ್ನಿಂದ ಏನು ಪ್ರಯೋಜನ ಐತಿ ಎನ್ನುವಂಥ ದಿಶೆಯಲ್ಲೇ ಯಾವುದೇ ಬಜೆಟ್ಟಿನ ನಂತರ ದಿನಬಳಕೆ ವಸ್ತುಗಳು ಜನರ ಕೈಗೆ ಎಟಕುವುದಿಲ್ಲ, ಅದು ಎಟಕುತ್ತವೆಯೇ ಅಂತ ಪ್ರಶ್ನೆ ಮಾಡ್ತಾರೆ. ಹೌದು, ಬಜೆಟ್ ಆದ ಕೂಡಲೇ ರೇಟ ಜನಸಾಮಾನ್ಯರಿಗೆ ಎಟಕ್ತಾವೇನು, ಅದು ತುಟ್ಟಿ ಆಗ್ತದ್ರೆ ಕಡಿಮೆ ಆಗೋದಿಲ್ಲಲ್ಲ ಅನ್ನೋಂಥ ಮಾತು. ಹೌದು, ಇದು ಎಲ್ಲರದ್ದು ಅನುಭವನ. ಬಜೆಟ್ ಮಂಡನೆ ಆಯ್ತಪ್ಪ, ರೇಟ್ ಕಡಿಮೆ ಆಗ್ತಾವೆ, ನಮ್ಗೆ ಒಳ್ಳೇದಾಗ್ತದೆ, ಒಳ್ಳೇದು ಸಿಗ್ತದೆ ನಮಗೆ ಅನ್ನುವಂಥ ಸಂದರ್ಭದಲ್ಲೇ ಏಕಾಏಕಿ ಇದು ಹೊಳೆ ನೋಡಿದರೆ ಮತ್ತೆ ರೇಟ್ ಜಂಪ್ ಆಗಿರ್ತದೆ. ಇದು ಸತ್ಯನ ಪ್ರತಿಯೊಬ್ಬರು ಅನುಭವ. ಈ ನಡಹಳ್ಳಿ ಅವ್ರದ್ದು ಅಷ್ಟೇ ಅಲ್ಲ,